ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ನಮ್ಮ ಹಾಸನ ಬಸ್ ಸ್ಟ್ಯಾಂಡಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಾನು ಮತ್ತು ಮುರಳಿ ಅವರು ಸುಬ್ರಹ್ಮಣ್ಯ ಹೋಗ್ತಿದ್ದೀವಿ. ಬಸ್ಸಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಕಾರ್ ತೊಗೊಂಡು ಹೋಗೋಣ ಅಂತಿದ್ವಿ, ಕಾರ್ ತೊಗೊಳ್ಳಿಲ್ಲ, ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ನಾವು ಹೆಂಗೆ ಹೋಗೋದು ಅಂತ ನಂಗೆ ನಿಜ ಗೊತ್ತಿಲ್ಲ, ಐಡಿಯಾ ಮುರಳಿಯವ್ರಿಗೆ ಗೊತ್ತು. ನನಗೆ ಬಸ್ಸಲ್ಲಿ ನಾನು ಟ್ರಾವೆಲ್ ಮಾಡಿಲ್ಲ ಯಾವಾಗಲೂ ಜಾಸ್ತಿ. ಇಬ್ಬರೇ ಹೋಗ್ತಿರೋದ್ರಿಂದ ಮಳೆ ಬೇರೆ ಇದೆಯಲ್ಲ, ಸೊ ಅದಕ್ಕೆ ಬಸ್ಸಲ್ಲೇ ಹೋಗ್ಬಿಡೋಣ, ಸೇಫ್ ಆಗಿರುತ್ತೆ ಅಂತ ಹೋಗ್ತಿದ್ವಿ. ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡು ಟ್ರೈನು ಮಿಸ್ ಆಯಿತು, ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಬನ್ನಿ ನಾವು ಹೆಂಗೆ ಹೋಗ್ತೀವಿ, ಏನು ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ತಿದ್ವಿ. ಇವತ್ತು ಬಂದುಬಿಟ್ಟು ಗುರುವಾರ ಮಧ್ಯಾಹ್ನ ಒಂದು 2:30 ಮೇಲೆ ಹೊರಡ್ತಾ ಇದ್ದೀವಿ. ಬನ್ನಿ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಗೈಸ್, ಹೋಗೋಣ. ಈಗ ನಾವು ಬಸ್ ಸ್ಟ್ಯಾಂಡ್ ಒಳಗೆ ಬಂದ್ವಿ, ಪ್ಲ್ಯಾಟ್ಫಾರ್ಮ್ ಹತ್ರ ಹೋದ್ವಿ. ನಾವು ಸುಬ್ರಹ್ಮಣ್ಯ ಬಸ್ ಎಲ್ಲಿರುತ್ತೆ ಅಲ್ಲಿಗೆ ಹೋದ್ಮೇಲೆ ಬಸ್ ಬಂತು. 1 hour ಆದಮೇಲೆ ಆದರೆ ಮುರಳಿಯವರು ಹೋಗಿ ಫಸ್ಟೇ ಸೀಟ್ ಹಿಡಿದ್ರು, ನಾನು ಹೋಗಲಿಲ್ಲ. ಲಾಸ್ಟಿಗೆ ಎಲ್ಲರೂ ಹತ್ತದ್ಮೇಲೆ ಹತ್ತೆ. ಆಮೇಲೆ ನಾನು ಅದಾದಮೇಲೆ ಬಸ್ ಹೊರಟಾದ್ಮೇಲೆ ಇಲ್ಲಿ ಸಕಲೇಶ್ಪುರದ ಸ್ಟಾಪ್ ಕೊಟ್ಟಿದೆ. ಸಕಲೇಶ್ಪುರದಲ್ಲಿ ಮುರಳಿಯವರು ಏನಾದ್ರು ತೊಗೊಬರ್ತೀನಿ ತಿನ್ನೋಕ್ಕೆ ಅಂತ ಅಂದರು, ಹಂಗಾಗಿ ಹೋಗಿದ್ರು. ಫಸ್ಟೇ ನಾನು ಹಾಸನ ಸ್ವಲ್ಪ ತಂದಿದ್ದೆ, ಅದು ಖಾಲಿ ಆಗೋಗಿತ್ತು. ಹಾಗಾಗಿ ಮತ್ತೆ ಹೋಗ್ಬಿಟ್ಟು ಮುರಳಿಯವರು ತೊಗೊಬಂದರು. ನಾನು ಮುರಳಿಯವರು ತುಂಬ ತಿಂತೀವಿ ಹೊರಗಡೆ ಹೋದರೆ, ಹಾಗಾಗಿ ಸ್ನ್ಯಾಕ್ಸ್ನ ತೊಗೊಬಂದರು. ಅದಾದಮೇಲೆ ಇಲ್ಲಿ ಮುರಳಿಯವರು ಸಮೋಸ ತಂದಿದ್ದರು, ಹೆಂಗಿದೆ ಏನಂತ ಗೊತ್ತಿಲ್ಲದೆ ಒಂದೇ ಒಂದು ತಂದಿದ್ದರು. ಅದೇ ತುಂಬ ಚೆನ್ನಾಗಿತ್ತು, ಬಿಸಿನೂ ಇತ್ತು. ಅದೇ ಸಕಲೇಶ್ಪುರ ಬಿಟ್ಮೇಲೆ ಮುಜರಾಬ್ ಕೋಟೆ ದಾಟಿದ ಮೇಲೆ ನಮಗೆ ಘಾಟ್ ಸೆಕ್ಷನ್ ಸಿಗುತ್ತೆ. ಇವಾಗೆಲ್ಲ ನೋಡಿರೋಂಗೆ ಗುಡ್ಡ ಕುಸಿತ ಅದು ಇದು ಅಂತ ನ್ಯೂಸಲ್ಲಿ ಬರ್ತಿತ್ತಲ್ಲ, ಹಂಗಾಗಿ ಮುರಳಿಯವ್ರು ನನಗೆ ಎದುರಿಸ್ತಾನೆ ಇದ್ರು, ನೋಡು ಅಲ್ಲಿ ಗುಡ್ಡ ಕುಸ್ತಿದೆ, ಇಲ್ಲಿ ಗುಡ್ಡ ಕುಸ್ತಿದೆ ಅಂತ. ಇವ್ರು ಬರೀ ಅದನ್ನೇ ಹೇಳ್ಕೊಂಡು ಫುಲ್ಲು ನಾವು ಬಸ್ ಇಲ್ಲಕಂటే ಅದೇ ಮಾತಾಡ್ತಿದ್ರು. ಮತ್ತು ಲಾರಿಗಳಂತೂ ತುಂಬ ಕೆಟ್ಟೋಗಿ ನಿಂತ್ಕೊಂಡಿತ್ತು ರೋಡಲ್ಲಿ. ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನಿಜವಾಗ್ಲೂ ಕಡಿಮೆ ಅಂದರೆ ಒಂದು 7-8 ಲಾರಿ ನಿಂತಿತ್ತು. ಅದಾದಮೇಲೆ ನಾವು ಗುಂಡಿಯಾ ಬಂದು ಇಳ್ಕೊಂಡ್ವಿ. ಗುಂಡಿಯಾದಲ್ಲಿ ಇಟ್ಕೊಂಡು ಏನಾರ ತಿನ್ಬೇಕು ನಾನು ಅಂತ ಅಂದೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದಾರೆ ಮುರಳಿಯವರು. ನೀನು ದೇವಸ್ಥಾನಕ್ಕೆ ಬಂದಿಲ್ಲ, ಬರೀ ತಿನ್ನಕ್ಕೆ ಬಂದಿದ್ದೆ ಅಂತ ಅಂತಿದ್ರು. ಆದರೂ ಹೊಟ್ಟೆ ಹಸ್ತಿರುತ್ತಲ್ಲ, ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ಕರ್ಕೊಂಡಿದ್ದೆ. ಫಸ್ಟ್ ನಾನು ಸೋಡಾ ತೊಗೊಂಡಾದ್ಮೇಲೆ ಮುರಳಿಯವರು ಬಜ್ಜಿ ತೊಗೊಂಡ್ರು. ಬಜ್ಜಿ ತಿನ್ಕೊಂಡು ಅದಾದಮೇಲೆ ನಾವು ಹೊರಟ್ವಿ ಅಲ್ಲಿಂದ. ಈಗೆಲ್ಲ ತಿನ್ಕೊಂಡ್ಬಿಟ್ಟು ನಾವು ಬಂದಿದ ತಕ್ಷಣ ಬಸ್ ಸಿಕ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇವಾಗ ಅಂದರೆ ಅವಾಗ ತಿನ್ಕೊಂಬರೋ ಅಷ್ಟು ಸಿಕ್ತಲ್ಲ ಕರೆಕ್ಟಾಗಿ. ಅದನ್ನೇ ನಾನು ಹೇಳಿದ್ದು ನೋಡಿ ಹೆಂಗಂತಾನೆ. ತಿನ್ಕೊಂಡು ಬಂದಿದ್ದ ತಕ್ಷಣ ಈಗ ನಮಗೆ ಬಸ್ ಸಿಕ್ತು. ಇವಾಗ ಇಲ್ಲಿಂದ 20 ಕಿಲೋಮೀಟ್ರ್ ಅಂತೆ ಹೊರಟಿದ್ದೀವಿ. ಪುಣ್ಯಕ್ಕೆ ಕಾಯಲಿಲ್ಲ ಸದ್ಯಕ್ಕೆ, ಅಲ್ಲೋಗಿ ತಿನ್ಕೊಬರೋ ಅಷ್ಟಲ್ಲಿ ಆ ಗ್ಯಾಪಲ್ಲಿ ಸಿಕ್ತಲ್ಲ, ಖುಷಿಯಾಗೋಯ್ತು. ಇವಾಗ ಹೋಗಿ ರೂಮ್ ಮಾಡಬೇಕು, ನೋಡೋಣ ಅದೇನೋ ಎಂತು ಅಂತ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರಿ. ಜಾಸ್ತಿ ಅಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಆ ಬಸ್ ಫುಲ್ ರಶ್ ಇತ್ತು, ಇದು ಫುಲ್ ಖಾಲಿ ಇದೆ. ಹಂಗಾಗಿ ಇಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಮುರಳಿಯವರಿಂದ ಕೂತಿದ್ದಾರೆ. ಇವತ್ತು ನನ್ನ ಏನದು ಲಗೇಜ್ ಕೀಪರ್ ಇವರು, ಫುಲ್ ನನ್ನ ಬ್ಯಾಗೆಲ್ಲ ಎತ್ಕೊಂಬರೋದು ಇವರೇ. ಕಾರಲ್ಲಿ ಹೋಗೋಣ ಅಂತ ಅಂದೆ, ಆಮೇಲೆ ಒಂದೊಂದ್ಸಲ ಬೇಡ ಅನ್ನಿಸ್ತು, ಅದಕ್ಕೇ ಬರಲಿಲ್ಲ ಕಾರಲ್ಲಿ. ಇಲ್ಲ ಅಂದರೆ ಕಾರಲ್ಲೇ ಹೋಗ್ತಾ ಇದ್ವಿ. ಸುಮ್ಮನೆ ಏನಕ್ಕೆ ನಮ್ಮಿಬ್ಬರಿಗೋಸ್ಕರ ಕಾರು, ಬಸ್ಸಲ್ಲಿ ಹೋಗೋಣ, ತುಂಬ ದಿವಸ ಆಗಿತ್ತು ನಾನು. ನಾವು ಕರೆಕ್ಟಾಗಿ 6:15ಗೆ ಸುಬ್ರಹ್ಮಣ್ಯ ಬಂದ್ವಿ. ಅದಾದಮೇಲೆ ರೂಮ್ ಮಾಡಾದಮೇಲೆ ಅಲ್ಲೇ ಕೆಳಗಡೆ ಗೋಲ್ಗಪ್ಪ ಮಾಡ್ತಿದ್ರು. ನಂಗೆ ಗೋಲ್ಗಪ್ಪ ಬೇಕು ಅಂದೆ, ಅದನ್ನು ಕೊಡಿಸೋಕ್ಕೆ ಅಂತ ಬಂದರು. ಅದಾದಮೇಲೆ ಗೋಲ್ಗಪ್ಪ ತಿಂದ್ಕೊಂಡು ನಾವಿಬ್ಬರು ದರ್ಶನಕ್ಕೆ ಹೊರಟ್ವಿ. ದರ್ಶನ ಓಪನ್ ಇತ್ತು ಅಂದ್ಬಿಟ್ಟು ನೆಕ್ಸ್ಟಿಗೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಆಮೇಲೆ ರೂಮ್ಗೆ ಹೋಗ್ತೀನಿ. ರೂಮ್ ಟೂರ್ ನಾನು ಬೆಳಗಡೆ ಮಾಡ್ತೀನಿ. ಬೆಳಿಗ್ಗೆ ಈಗ ಮಳೆ ಸ್ಟಾರ್ಟ್ ಆಯಿತು. ಊಟ ಮಾಡ್ಕೊಂಡೋಗಿ ರೆಸ್ಟ್ ತೊಗೊಳ್ಳೋದು. ನಾವೇನಕ್ಕೆ ಬಂದಿದ್ದೀವಿ ಏನು ಅಂತ ನಾಳೆ ಬ್ಲಾಗಲ್ಲಿ ನಿಮ್ಗೆ ನಾಳೆ ಬ್ಲಾಗಲ್ಲ, ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ಬಂದಿದ್ದೀನಿ ಅಂತ ನಾಳೆ ನಾನು ಹೇಳ್ತೀನಿ. ಬನ್ನಿ ಗೈಸ್, ಈಗ ದೇವ್ರ ದರ್ಶನ ಮಾಡೋಣ. ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಔಟ್ ಸೈಡ್ ಮಾಡ್ತಿದ್ದೀನಿ. ಖುಷಿ ಅಂತಲ್ಲ ದೇವಸ್ಥಾನಕ್ಕೆ ಬಂದರೆ, ತುಂಬ ದಿವಸ ಆಗಿತ್ತು ಬಂದು. ಅದಾದಮೇಲೆ ಇಲ್ಲಿ ಮುರಳಿಯವರು ATM ದುಡ್ಡು ತೊಗೊಬಿಡ್ತೀನಿ ಸಡನ್ನಾಗಿ, ಫೋನ್ಪೇ ಏನಾರು ವರ್ಕ್ ಆಗಲಿ ಅಂದರೆ ಕ್ಯಾಶ್ ಬೇಕಾಗುತ್ತೆ ಅಂದರು. ನೀನೇನಕ್ಕೆ ಬಂದಿರೋದು? ಪೂಜೆ ಮಾಡೋಕ್ಕೆ ಬಂದಿರೋದು. ಬರೀ ತಿಂತಾನೇ ಇದ್ದಾನೆ ಅವಾಗಿಂದ. ನಾನು ತಿಂತೀನಿ, ನೀನು ಕೊಡ್ಸಿದ್ರೆ ಯಾಕೆ ತಿನ್ನಲ್ಲ ಹೇಳಿ ಗೈಸ್? ಕೊಡ್ಸಿದ್ರೆ ಎಲ್ಲರೂ ತಿಂತಾರಲ್ವಾ? ಇವಾಗ ನಾವು ಸ್ಟೇ ಆಗಿದ್ದೀವಲ್ಲ ರೂಮು, ಅದ್ರ ಕೆಳಗಡೆ ಕೆಳಗಡೆ ಅಲ್ಲೇ ಬಂದು ತಿನ್ನೋಣ. ಗೈಸ್, ನಾವೀಗ ನನಗೆ ಹೊಟ್ಟೆ ಫುಲ್ಲಾಗಿತ್ತು, ಸೊ ಅದಕ್ಕೆ ಒಂದೇ ಒಂದು ಮೀಲ್ ಹೇಳಿದ್ದೀವಿ. ಅಂದರೆ ಪುರಿ ಇದು
ಚಪಾತಿ ಪುರಿ ಊಟ ಹೇಳಿದ್ದೀವಿ, ಮೀಲು ಇನ್ನೇನು ತೊಗೊಂಡಿಲ್ಲ, ಸಾಕಾಗೋಗೈತೆ. ನಾವೀಗ ರೂಮಿಗೆ ಬಂದ್ವಿ. ನಾವೇನು ಅಂದ್ಕೊಂಡಿದ್ವಿ ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ ಅಂದ್ಕೊಂಡಿದ್ವಿ. ಅಂದರೆ ಇವತ್ತು ಏಕಾದಶಿ ಇರೋದ್ರಿಂದ ದೇವಸ್ಥಾನದಲ್ಲಿ ಊಟ ಕೊಡಲಿಲ್ಲ. ಹಾಗಾಗಿ ನಾವೇನು ಸ್ಟೇ ಆಗಿದ್ದೀವಿ ಅದೇ ಅದೇ ಹೋಟೆಲಲ್ಲಿ ಕೆಳಗಡೆನೇ ಕ್ಯಾಂಟೀನ್ ಇದೆ. ಸೊ ಅದಕ್ಕೆ ಅಲ್ಲೇ ನಾವು ಊಟ ಮಾಡ್ಕೊಂಡ್ವಿ. ಮೀಲ್ ತೊಗೊಂಡ್ವಿ ನಾವು, ಪುರಿ ಮೀಲು ನೀವು ನೋಡಿದ್ರಿ. ತಿನ್ಕೊಬಿಟ್ಟು ಬಂದ್ವಿ. ಒಂದೇ ತೊಗೊಂಡಿದ್ದು, ಅದನ್ನೇ ತಿನ್ನೋಕ್ಕಾಗ್ದೇ ನೀನು ತಿನ್ನು ನಾನು ತಿನ್ನು ಅಂತ ಜಗಳಾಡ್ಕೊಂಡು ಬಂದ್ವಿ. ಈಗ ಬಂದುಬಿಟ್ಟು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಬೆಳಗ್ಗೆ 5:15ಗೆ ಎದ್ದೇಳಬೇಕು. ಹಾಗಾಗಿ ಫಸ್ಟ್ ರೆಸ್ಟ್ ಮಾಡೋಣ. ಆಮೇಲೆ ಇದನ್ನು ನಾನು ಈ ರೂಮ್ನ ತೋರಿಸ್ತೀನಿ ನಿಮಗೆ, ಬೆಳಗ್ಗೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಡಲ್ ಲೈಟ್ ಇರೋದ್ರಿಂದ ತೋರ್ಸೋಕ್ಕಾಗಲ್ಲ. ಬೆಳಗ್ಗೆ ನಿಮಗೆ ಈ ರೂಮ್ ಟೂರ್ನ ಮಾಡ್ತೀನಿ, ಹೆಂಗಿತ್ತು ಏನು ಅಂತ ಹೇಳಿ. ಇವಾಗ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 5:15 ಇದ್ದೀವಿ. ನಾವು ರೆಡಿ ಆಗಬೇಕೀಗ. ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲಿ. ಅಲ್ಲೋಗಿ ಇವತ್ತು ಏನೇನು ಮಾಡ್ತೀನಿ ಅಂತ ಇದೇ ಬ್ಲಾಗ್ ಜೊತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತು ಏನೇನಾಗುತ್ತೆ ಎಲ್ಲನೂ ನಾನು ಶೇರ್ ಮಾಡ್ಕೊತೀನಿ. ಮತ್ತು ರೂಮ್ ಟೂರ್ನು ಕೂಡ ಇವತ್ತು ಇದೇ ಬ್ಲಾಗಲ್ಲಿ ಮಾಡ್ತೀನಿ. ಬನ್ನಿ ಗೈಸ್, ಇವಾಗ ರೆಡಿ ಆಗೋಣ. ಫಸ್ಟು ನಿದ್ದೆ ಹೆವಿ ನೆಕ್ಸ್ಟ್ ಲೆವೆಲ್ ನಿದ್ದೆ ಬರ್ತೈತೆ, ನೋಡಬೇಕು. ಬನ್ನಿ ಹೋಗೋಣ. ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಮುರಳಿಯವ್ರು ಪಂಚೆ ಹಾಕ್ಕೊಂಡು ರೆಡಿ ಆಗಿದ್ದಾರೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ತಲೆ ಏನು ಬಾಚಿಲ್ಲ, ತಲೆ ಬಾಚ್ತೆ ಹೋಗ್ಬೇಕಂತ ದೇವಸ್ಥಾನಕ್ಕೆ. ಹಾಗಾಗಿ ಏನೂ ಕೋಮ್ ಮಾಡಿಲ್ಲ, ಹಂಗೆ ಹೋಗ್ತಾಯಿದ್ದೀವಿ. ಮನೆ ಗೈಸ್ ಈಗ ಹೋಗೋಣ ದೇವಸ್ಥಾನಕ್ಕೆ. ಗೈಸ್ ಸ್ಯಾರಿ ಹಾಕ್ಕೊಂಡು ವಾಚ್ ನಾವು ಇವಾಗ ಹೊರಡ್ತಾ ಇದ್ದೀವಿ. ಮುರಳಿಯವ್ರು ಹೊರಡ್ತಿದ್ದಾರೆ ಬೇಗ, ಭಾಳ ಲೇಟ್ ಆಗುತ್ತೆ ಅಂತ. ಗೈಸ್ ಮಳೆ ಬರ್ತಿದೆ ಅನಿಸುತ್ತೆ, ನೋಡಬೇಕು ಹೊರಗಡೆ ಹೋಗಿ. ಮನೆ ಗೈಸ್ ಇವತ್ತು ಏನಾಗುತ್ತೆ ಎಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಗೊತ್ತಾ, ಮಳೆ ಬರ್ತೈತೆ ಅಂತ ಅದು ಮಳೆ ಸೌಂಡ್ ಅಲ್ಲ, ಫ್ಯಾನ್ ಸೌಂಡ್ ಕೇಳಿಸ್ಕೊಬಿಟ್ಟು ನಾನು ಮಳೆ ಬರ್ತೈತೆ ಅಂತ ಗಗ್ಗಿತರ ಆಗ್ಬಿಟ್ಟೆ. ಈಗ ಹೋಗ್ತಾ ಇದ್ದೀರಿ. ಈಗ ಹೋಗಿ ಏನು ಮಾಡ್ತೀವಿ ಇವತ್ತು ಬಸ್ತೀವಿ. ಈ ಸ್ಯಾರಿ ಹಾಕೊಂಡು ನಡೆಯೋದೇ ಕಷ್ಟ ಗೈಸ್. ಬೇರೆ ದೇವಸ್ಥಾನ ಇದೆಲ್ಲ ಹಾಕೊಳ್ಳೇಬೇಕು. ಬಸ್ ನೋಡಿ ಯಾರಿಲ್ಲ, ನಾವು ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋದು, ನಾನು ಈ ಸೈಡ್ ಬ್ಯಾಗ್ ಹಾಕೊಳ್ಳಲ್ಲ, ಅಂದರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಕಷ್ಟಕ್ಕೆ ಬಂದವಳೆ ರೂಮಲ್ಲಿ ಇದೆ. ಆದರೆ ಇಲ್ಲಿ ಬೇಕಾಗುತ್ತೆ ಡಾಕ್ಯುಮೆಂಟ್ಸು ಅಂತ. ಬಸ್ ನೋಡಿ ಹಿಂಗೆ ಆಗ್ತಾನೆ ಕೊಂಗುಂತರ. ನೀವು ಪಂಚೆ ಹಾಕೊಂಡು ನಡೆಯೋಕ್ಕೆ ಬರಲ್ಲ. ನನಗೆ ಹೆಂಗೆ ಸೀರೆ ಹಾಕೊಂಡು ನಡೆಯೋಕ್ಕೆ ಬರಲ್ಲ, ನನಗೆ ಪಂಚೆ ಹಾಕೊಂಡು ನಡೆಯೋಕ್ಕೆ ಬರಲ್ಲ. ಹಿಂಗೆ ಹೋಗ್ಬೇಕಾ, ಹಿಂಗೆ ಹೋಗ್ಬೇಕಾ? ಹಾಂ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಡ. ಪೂಜೆ ಎಲ್ಲ ಆಯಿತು, ಕೂತ್ಕೊಂಡಿದ್ದೀವಿ ಇಲ್ಲಿ. ನಾವು ಎಷ್ಟು ಗಂಟೆಗೆ ಗೊತ್ತಾ, ಕಮ್ಮಿ ಅಂದ್ರೆ 6:45ಗೆ 7 ಗಂಟೆಗೆ ನಿಂತವರು. ಈಗ 9:45 ಆಗಿದೆ. ಆವಾಗ ನಮಗೆ ಟೋಕನ್ ಸಿಕ್ತು. ನಾವು ಇವತ್ತು ಬಂದಿರೋದು ಏನಕ್ಕೆ ಅಂದರೆ ಸರ್ಪ ಸಂಸ್ಕಾರ ಮಾಡಿಸೋಕ್ಕೆ ಅಂತ ಬಂದಿರೋದು. ಫೈನಲಿ ಟೋಕನ್ ಸಿಕ್ತು. ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿರಲಿಲ್ಲ, ಹಾಗಾಗಿ ಸಿಗುತ್ತೋ ಸಿಗಲ್ವೋ ಅನ್ನೋದು ಡೌಟ್ ಇತ್ತು. ಹಂಗಾಗಿ ಇಲ್ಲೇ ಬಂದುಬಿಟ್ಟು ಕೇಳಿದಾಗ ಸಿಕ್ತು. ಫೈನಲಿ ಇವಾಗ ಸಿಕ್ತು. ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ನಾಳೆ ಪೂಜೆ ಇರುತ್ತೆ. ಇವತ್ತು ನಾಳೆ ಏನೇನಾಗುತ್ತೆ ಅದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮನೆಗೆ ಇವಾಗ ಬೇಗ ಹೋಗ್ಬೇಕಂತೆ, ಲೇಟಾಗಿದೆ, ಹೋಗೋಣ. ಮುರಳಿಯವ್ರು ಅಲ್ಲೇ ಓಡ್ತಿದ್ದಾರೆ ಬೇಗ ಬಾಬಾ. ಅವ್ರಿಗೂ ಕಾಯ್ದು ಸಾಕಾಗೋಯ್ತು. ಊಟನೂ ತಿಂಡಿನೂ ತಿಂದಿಲ್ಲ, ಇನ್ನು ಟೀ ಕಾಫಿ ಏನೂ ಕುಡ್ದಿಲ್ಲ. ನಾವು ಟೀ ಕಾಫಿ ಅಷ್ಟೇ ಕುಡಿಯಲ್ಲ, ಏನೂ ಕುಡ್ದಿಲ್ಲ, ತಿಂದೂ ಇಲ್ಲ, ಸುಸ್ತಾಗ್ಬಿಟ್ಟೈತೆ. ಈಗ ಅರ್ಜೆಂಟಿಗೆ ಅಲ್ಲಿ ಹೋಗಬೇಕು. ಊಟ ತಿಂಡಿ ಎಲ್ಲ ಅವ್ರದ್ದೇ ಇರುತ್ತೆ ಅಂತೆ. ನೋಡೋಣ ಏನೇನಾಗುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಬನ್ನಿ ಗೈಸ್, ಬೇಗ ಹೋಗೋಣ. ಇಲ್ಲಿ ನಾವೊಂದು ಸರ್ಪ ಸಂಸ್ಕಾರ ಯೋಗ ಶಾಲೆ ಹತ್ರ ಇಲ್ಲೇ ಅಂತ ಪೂಜೆ ಮಾಡೋದು. ಹಾಗಾಗಿ ಇಲ್ಲಿ ಒಳಗಡೆ ಫಸ್ಟ್ ಬಂದಿದ್ದ ತಕ್ಷಣ ತುಂಬ ಜನ ಇದ್ದರು. 200 ಪೇರ್ಗಳಿತ್ತು, ತುಂಬ ಜನ ಬಂದಿದ್ದರು. ಅದಾದಮೇಲೆ ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಇದೆ ಅದು ಪೂಜೆ ಸೆಟ್ಟು, ಅದೇ ಹಾವುಗಳು 2. ಅದು ಬಟ್ಟೆ ಸುತ್ತಿಬಿಟ್ಟು ಅದನ್ನು ಹೋಮಕ್ಕೆ ಹಾಕೋಕ್ಕೆ ತುಂಬ ಅಂದರೆ ತುಂಬ ರಶ್ ಇತ್ತು. ಒಂದು ದಿವಸಕ್ಕೆ 200 ಜನನ ಪೂಜೆ ಮಾಡಿಸ್ತಾರಂತೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು 500 ಇದ್ದೇ ಇರ್ತಾರೆ. ಅದಾದಮೇಲೆ ಹೋಮಕ್ಕೆ ಅದನ್ನು ನಾವೇನು ಸಂಸ್ಕಾರ ಮಾಡಿರ್ತೀವಿ ಹಾವಿಗೆ, ಅದನ್ನು ಹಾಕೋಕ್ಕೆ ಅವರು ಎಲ್ಲ ಕ್ಯೂ ನಿಂತಿದ್ದಾರೆ. ಅದಾದಮೇಲೆ ಮುಗಿಸ್ಕೊಂಡು ನಾವು ಬಂದ್ವಿ. ಬೇಸಿಕ್ ಪೂಜೆಗೆ ಹೋಗ್ತಾ ಇದ್ದೀವಿ ರೂಮಿಗೆ. ರೂಮ್ ವಿಚಾರಿಸ್ಕೋಗೋಣ ಏನು, ರೂಮಿಗೆ ವಿಚಾರಿಸ್ಕೋಗೋಣ ಏನು.
ಇಲ್ಲಿ ನಾವೆಲ್ಲ ಪೂಜೆ ಮಾಡ್ಕೊಂಡು ಬಂದಮೇಲೆ ನಾವು ಇವತ್ತು ಸೂತ್ಕದಲ್ಲಿ ಇರ್ತೀವಂತೆ. ಯಾಕಂದರೆ ಹಾಗೆ ಸಂಸ್ಕಾರ ಮಾಡಿ ಬಂದಿರೋದ್ರಿಂದ ನಾವು ಸೂತ್ಕ ಅಂತ ಅಂದ್ಬಿಟ್ಟು ನಮ್ಮನ್ನು ನೀರಲ್ಲಿ ಮುಳುಗ್ಬಿಟ್ಟು ಹೋಗಿ ಅಂತ ಹೇಳಿದರು. ಹಂಗಾಗಿ ಮುಳುಗಿಯವ್ರು ಫಸ್ಟ್ ಮುಳುಗಕ್ಕೆ ಹೋಗ್ತಿದ್ದಾರೆ. ಯಾಕಂದರೆ ನನ್ನ ಹತ್ರ ಲಗೇಜ್ ಎಲ್ಲ ಇತ್ತು, ಮೊಬೈಲೆಲ್ಲ ಇಟ್ಕೋಬೇಕಲ್ಲ, ಅದಕ್ಕೆ ಫಸ್ಟ್ ನಾನು ಮುಳುಗೋತೀನಿ ಅಂತ ಅಂದರು. ಅವ್ರಾದ್ಮೇಲೆ ನಾನು ಮುಳುಗ್ತಾಯಿದ್ದೀನಿ, ಚಳಿ ಆಗ್ತಿದೆ ಅಂತ ಅಂದ್ಬಿಟ್ಟು ಮುಳುಗ್ತಾಯಿದ್ದೀನಿ. ಅದಾದಮೇಲೆ ಬಂದ್ವಿ ನಾನು ಮುಳುಗ್ಬಿಟ್ಟು. ಚಳಿ ಮಳೆಯಲ್ಲಿ ನೀರಲ್ಲಿ ಮುಳುಗಿದ್ದೀನಿ ನಾನು ಫಸ್ಟ್ ಟೈಮ್. ಚಳಿ ಇಲ್ಲ ಅಂದರೆ ನೀರಲ್ಲಿ ಮುಳುಗಿದ್ದೀವಲ್ಲ, ಫಸ್ಟ್ ಇಳಿದಿದ ತಕ್ಷಣ ಕೋಲ್ಡ್ ಆಯಿತು. ಇವಾಗೇನು ಚಳಿ ಇಲ್ಲ, ಬಟ್ಟೆ ಎಲ್ಲ ಒದ್ದೆ ನಾನು ಆಮೇಲೆ ಹೇಳ್ತೀನಿ ಏನೇನಾಯಿತು ಪೂಜೆ ಪ್ರೊಸೆಸ್ಸು ಎಲ್ಲ ಹೇಳ್ತೀನಿ. ಇವಾಗ ರೂಮ್ಗೆ ಹೋಗಿ ರೂಮಿಂದ ಬಂದು ಊಟ ಕೊಡ್ತಾರಂತೆ ನಮಗಿಲ್ಲೇ. ಊಟ ಮಾಡ್ಕೊಂಡು ಆಮೇಲೆ ಏನೇನು ಪ್ರೋಸೆಸ್ ಆಯಿತು ಅಂತ ನಾನು ಹೇಳ್ತೀನಿ ಬ್ಲಾಗಲ್ಲೇ. ಬನ್ನಿ ಫಸ್ಟ್ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ. ಈಗ ನಾನು ಬಂದು ಫ್ರೆಶ್ ಅಪ್ ಎಲ್ಲ ಆಗಾಗಿದೆ. ಇವಾಗ ನಾವು ಇರೋ ರೂಮ್ನ ತೋರಿಸ್ತೀನಿ, ಬನ್ನಿ ಹೆಂಗಿದೆ ಏನು ಅಂತ ನೀವು ಹೇಳಿ ನನಗೆ ಕಮೆಂಟಲ್ಲಿ. ಇವಾಗ ಬನ್ನಿ ನಾನು ಇರೋ ರೂಮ್ ತೋರಿಸ್ತೀನಿ. ಸ್ವಲ್ಪ ಮೆಸ್ಸಿ ಆಗಿದೆ, ಯಾಕಂದರೆ ನಾನು ಎಲ್ಲೇ ಬಂದಿದ ತಕ್ಷಣ ಬ್ಲಾಗ್ ಮಾಡ್ಕೊಳ್ಳಿಲ್ಲ, ಸ್ಟೇ ಆಗಿ ಆಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ತೋರಿಸ್ತೀನಿ. ನೆಕ್ಸ್ಟ್ ಹೋದಾಗ ಮಾಡ್ಕೊಬೇಕು ಅಂದರೆ ಬ್ಯಾಂಕ್ ಆಫ್ ಬರೋಡ ATM ಮತ್ತು ಬ್ಯಾಂಕ್ ಇದೆ, ಅದರ ಆಪೋಸಿಟೇ ಇದು ಹೋಟೆಲು. ಗಾಯ್ಸ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಗೆ ಇವಾಗ ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಊಟ ಮಾಡಬೇಕಂತೆ. ಹಂಗಾಗಿ ಅಲ್ಲೇ ನಮಗೆ ನಾವು ಯಾರು ಪೂಜೆ ಮಾಡಿಸಿರ್ತೀವಿ ಅವರಿಗೆಲ್ಲ ಅಲ್ಲೇ ಊಟ ಕೊಡ್ತಾರಂತೆ, ಊಟ ತಿಂಡಿ ಎಲ್ಲ. ಅದಕ್ಕೆ ಇವಾಗ ಹೋಗ್ತಿದ್ದೀನಿ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಒಂದನೇ ನೀರೂ ಕುಡ್ದಿಲ್ಲ. ಇವಾಗ ಹೋಗ್ತಿದ್ದೀವಿ. ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಬಂದುಬಿಟ್ಟು ಏನಾರ ಜ್ಯೂಸ್ ಗೀಸ್ ಕುಡಿಯೋಣ ಅಂದ್ಕೊಂಡು. ಊಟಕ್ಕೆ ಎಲ್ಲ ಟೈಮಿಗೆ ಸರಿಯಾಗಿ ಬರಬೇಕು ಅಂತ ಹೇಳಿದ್ದಾರೆ, ಇಲ್ಲ ಕ್ಲೋಸ್ ಆಗುತ್ತಂತೆ. ಹಂಗಾಗಿ ಫಸ್ಟು ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಈಗ ನಾವು ಊಟ ಮಾಡ್ತೀವಲ್ಲ ಅಲ್ಲಿ ಬಂದಿದ್ದೀವಿ. ಆದರೆ ನಾನು ಏನು ಮಾಡಿದ್ದೀನಿ ಅಂದರೆ ಅದು ನಾವು ಪೂಜೆ ಮಾಡಿಸಿರ್ತೀವಲ್ಲ ಚೀಟಿ, ಅದನ್ನು ನಾನು ತಂದಿಲ್ಲ. ನೋಡೋಣ ಕೇಳೋಣ ಅಂದ್ಬಿಟ್ಟು ನಾನು ಅಂದ್ಕೊತಾ ಇದ್ದೀನಿ. ಮತ್ತೆ ನಡ್ಕೋಗೋಷ್ಟು ಪೇಷನ್ಸ್ ಇಲ್ಲ, ಸುಸ್ತಾಗೋಗೋಯ್ತು ನನಗಂತೂ. ಅಂದರೆ ನಡೆದಿಯಲ್ಲ, ಹೊಟ್ಟೆಗೆ ಏನೂ ಇಲ್ಲದೇ ನಡೀತಾ ಇದ್ದೀನಿ, ಸುಸ್ತಾಗೋಗೈತೆ. ಅಲ್ಲಿಗೆ ಹೋಗೋಣ. ಬಿಟ್ಟರು ಗೈಸ್ ಊಟ ಎಲ್ಲ ಮುಗೀತು. ಈಗ ಏನಾದ್ರು ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ಬೇಕು ಯಾವ ಜ್ಯೂಸ್ ಸಿಗುತ್ತೆ ಏನೋ ಅಂತ. ಇಲ್ಲೇ ಕುಡ್ದೋಗೋದೆಲ್ಲ ಪಾರ್ಸಲ್ ತೊಳೆದ ಅಂತ ನೋಡಿ ಹೇಳ ಬನ್ನಿ ನೋಡೋಣ. ಮುರಳಿ ಅಂತೂ ಫುಲ್ಲು ನೋಡಿ ಮಾತಾಡ್ಕೊಂಡು ಅವ್ನು ಹೋಗ್ತಾನೆ, ಅವನೇ ಕಳೆದೋಗಿದ್ದಾನೆ. ಮಾತಾಡ್ಕೊಂಡು ಗೈಸ್ ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಆರ್ಡ್ರ್ ಮಾಡಿದ್ದೀನಿ. ಮುರಳಿಯವರು ಏನೋ ಕುಡಿಯೋದಂತೆ, ಲೈಟಾಗಿ ಅದನ್ನೇ ಕುಡಿತಾರಂತೆ. ಅದಕ್ಕೆ ನಾನು ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಆರ್ಡ್ರ್ ಮಾಡಿದ್ದೀನಿ. ನಿಜ ಎಷ್ಟು ಟೈರ್ಡ್ ಫೀಲ್ ಆಗ್ತಿದೆ ಅಂದರೆ ಅಷ್ಟು ಟೈರ್ಡ್ ಫೀಲ್ ಆಗ್ತಿದೆ. ಫಸ್ಟಾಗಿ ಎಷ್ಟೊತ್ತಿಗೆ ಹೋಗ್ಬಿಟ್ಟು ಎಷ್ಟು ತೊಗೋತೀವಿ ಅನ್ನೋ ಆಗ್ತಿದೆ. ಇವಾಗ ಕುಡ್ಕೊಂಡ್ಬಿಟ್ಟು ಹೋಗ್ತೀವಿ. ಗೈಸ್ ಈಗ ಜಸ್ಟ್ ರೂಮಿಗೆ ಬಂದು ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಅದಾದಮೇಲೆ ನಾನು ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೇ ಹೇಳ್ಬಿಡೋಣ, ಆಮೇಲೆ ಮತ್ತೆ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಇದ್ದಿದ್ದು ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತ ಬಂದಿದ್ದು ಇಲ್ಲಿಗೆ.
ಅಂದರೆ ನಮಗೆ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು, ಒಂದು ತಿಂಗ್ಳಿಗೆ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಇಲ್ಲಿ ವಿಚಾರಿಸಿದ್ದಕ್ಕೆ ಕಾಲ್ ಮಾಡಿ ಅವರಿದ್ದವ್ರು ಒಂದು ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡಬೇಕು, ಬುಕ್ಕಿಂಗ್ ಆದ್ರೇ ನಿಮಗೆ ಇಲ್ಲಿ ಪೂಜೆ ಸಿಗೋದು ಅಂತ ಹೇಳಿದರು. ನಾವಿದ್ದವ್ರು ಏನು ಮಾಡಿದ್ವಿ, ಒಂದು ಓಪಲ್ಲಿ ಪರವಾಗಿಲ್ಲ ಸರಿ ಪೂಜೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಮಾಮೂಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿಗೆ ಬಂದಾಗಿಲ್ಲಿ ಅಂದರೆ ಇಲ್ಲಿ ರೂಮ್ಸು ಕೇಳೋಕ್ಕೆ ಅಂತೆಲ್ಲ ನಿಂತಿರ್ತಾರಲ್ಲ, ಅವರು ಬಂದುಬಿಟ್ಟು ಕೇಳಿದ್ವಿ ನಾವು. ಹೀಗೆ ನಾವು ಸರ್ಪ ಸಂಸ್ಕಾರ ಮಾಡಿಸ್ಬೇಕಿತ್ತು ಪೂಜೆನ, ನಾವು ಬುಕ್ಕಿಂಗ್ ಮಾಡಿಲ್ಲ. ಯಾವುದಾದ್ರು ಇನ್ ಕೇಸ್ ಯಾರ್ಯಾರು ಬುಕ್ಕಿಂಗ್ ಮಾಡಿರೋರು ಬರದೇ ಇದ್ದರೆ ಅದನ್ನು ನಮಗೆ ಕೊಡ್ತಾರಾ ಅಂತ ಕೇಳಿದ್ವಿ ನಾವು. ಹಂಗಾಗಿ ಅವರು ನಾವು ಹಾಕ್ಸಿರ್ತೀವಿ, ನಿಮ್ಮ ಹೆಸ್ರನ್ನ ಕೊಟ್ಟಿರ್ತೀವಿ, ಇಲ್ಲ ಅಂದರೆ ಕೊಡ್ತಾರೆ ಅವರು ಅಂತ ಹೇಳಿದರು. ಸರಿ ಆಯಿತು ಹಂಗಾರೆ ನಮ್ಮ ಹೆಸ್ರು ಕೊಡಿ ಅಂತ ನಾವು 6:15 ಬಂದುಬಿಟ್ಟು ನಮ್ಮ ಹೆಸ್ರುಗಳ್ನ ಕೊಟ್ವಿ, ನಂದು ಮುರಳಿ ಅವ್ರದ್ದು. ಅದಾದಮೇಲೆ ಬೆಳಗ್ಗೆ ನಮಗೆ ನಾನು ಹೇಳ್ದಂಗೆ 6:15 ಹೋಗಿ 6:45 ಹೋಗಿ ನಿಂತವರು, ನಮ್ಗೆ 9:15ವರೆಗೂ ಕನ್ಫರ್ಮೇ ಇರಲಿಲ್ಲ ನಮಗೆ. ಅದಕ್ಕೆ ನಾನು ಫಸ್ಟೇ ಹೇಳಿರಲಿಲ್ಲ ಈ ಥರ ಪೂಜೆ ಮಾಡಿಸ್ತೀವಿ ಅಂತ, ಕನ್ಫರ್ಮ್ ಇರಲಿಲ್ಲ. ಆಮೇಲೆ ಲಾಸ್ಟಿಗೆ ಕನ್ಫರ್ಮ್ ಆಯಿತು, ನಮಗೆ ಟಿಕೆಟ್ ಸಿಕ್ತು. ಆನ್ಲೈನಲ್ಲಿ ಬರೀ 100 ಟಿಕೆಟ್ ಮಾತ್ರ ಅವೈಲೇಬಲ್ ಇರುತ್ತೆ, ಆಫ್ಲೈನಲ್ಲಿ ಮತ್ತೆ 60 ಎಕ್ಸ್ಟ್ರಾ ಇದ್ದೇ ಇರುತ್ತಂತೆ ಇಲ್ಲಿ. ಅಂದರೆ ಸ್ವಲ್ಪ ಅದೇನೇ ಇನ್ಫ್ಲೂಯೆನ್ಸು ಅದು ಇದು ಯಾರ ಹತ್ರ ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆ ಥರ ಇರುತ್ತೆ. ನಾವು ಹಂಗೆ ಎಕ್ಸ್ಟ್ರಾ ಕೊಟ್ಬಿಟ್ಟೇ ಇವಾಗ ಪೂಜೆ ಮಾಡಿಸ್ಕೊಂಡಿದ್ದೆ, ಯಾಕಂದರೆ ಮತ್ತೆ 1 ತಿಂಗಳೆಲ್ಲ ಕಾಯಬೇಕು ಅಂದರೆ ಆಗಲ್ಲಲ್ಲ. ಅದಕ್ಕೋಸ್ಕರನೇ ಇವಾಗ ಬಂದಿದ್ದೀವಿ, ಹೆಂಗಿದ್ರು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು. ಆಮೇಲೆ ಫೈನಲಿ ನಮಗೆ ಟಿಕೆಟ್ ಸಿಕ್ತು. ಯಾರಿಗಾರು ಎಮರ್ಜೆನ್ಸಿ ಮಾಡಿಸ್ಲೇಬೇಕು ಅನ್ನೋರಿದ್ದರೆ ಇಲ್ಲಿ ಬಂದು ವಿಚಾರಿಸಿ ನಿಮಗೆ ಸಿಗುತ್ತೆ. ಯಾಕಂದರೆ ಒಬ್ರಿಗೆ ಮುಂದಿನ ತಿಂಗಳು ಆಚೆ ತಿಂಗಳು ಡೇಟ್ ಸಿಗುತ್ತೆ ಬುಕ್ಕಿಂಗಲ್ಲಿ. ಅದಾಗಲ್ಲ ಅಂದಿದ್ದ ಟೈಮಲ್ಲಿ ನಮ್ಗೆ ಬೇಗ ಬೇಕು ಅಂದರೆ ಇಲ್ಲಿ ಬಂದು ವಿಚಾರಿಸಿದ್ರೆ ಪಕ್ಕ ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ಇದು ನಾನು ಕೇಳಿದೆ ಅವ್ರನ್ನ, ಯಾಕಿದು ಸರ್ಪ ಸಂಸ್ಕಾರ ಮಾಡಿಸ್ಬೇಕು, ನಮ್ಗೆ ಯಾಕೆ ನಾಗದೋಷ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನಾನು ಅಲ್ಲಿ ನಮಗೆ ಪೂಜೆ ಮಾಡೋಕ್ಕೆ ಇರ್ತಾರಲ್ಲ ಅವ್ರನ್ನ ಕೇಳಿದ್ವಿ. ಅವ್ರು ಹೇಳಿದರು ಏನಂತ, ಅದು ನಿಮ್ಮಿಂದ ಬರಲ್ಲ, ನಿಮ್ಮ ಹಿಂದೆ ಅಜ್ಜ ತಾತಿ ಆ ಥರ ಇರ್ತಾರಲ್ಲ ತಲೆಮಾರುಗಳು, ಅವರಿಂದ ನಿಮಗೆ ಬರುತ್ತಷ್ಟೇ, ಅದಕ್ಕೆ ನಿಮಗೆ ಇದಾಗುತ್ತೆ ಅಂತ ಅಂದರು. ಚೆನ್ನಾಗಿ ನಮಗೆ ಯಾರಿದ್ರು ಐನೋರು ಮಾಡ್ಕೊಳ್ಳೋರು ತುಂಬ ಚೆನ್ನಾಗಿ ಪೇಷನ್ಸಾಗಿ ನಾವು ಏನೇ ಕೇಳಿದ್ರು ಚೆನ್ನಾಗಿ ಹೇಳಿ ಕೊಟ್ಕೊಂಡು ಮಾಡಿದರು. ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳಿದ್ರು, ಅದು ಯಾಕೆ ಅಂತ ಗೊತ್ತಿಲ್ಲ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯಾಕೆ ನಾವು ತಿನ್ನಬಾರ್ದು ಪೂಜೆ ಮಾಡಿಸಿದ ದಿವಸ ಅಂತ ಕೇಳಿಬಿಟ್ಟು ನಾನು ನಾಳೆ ಹೇಳ್ತೀನಿ. ನಾನು ಅದನ್ನು ಒಂದನ್ನು ಕೇಳಲಿಲ್ಲ ಯಾಕೆ ಏನು ಅಂತ. ಅದಾದಮೇಲೆ ಮತ್ತು ಹೆಂಗೆ ಪೂಜೆ ಮಾಡ್ತಾರೆ ಅಂದರೆ ಅವರೊಂದು ವಿಗ್ರಹ ಇಟ್ಕೊಂಡಿರ್ತಾರೆ ಸರ್ಪದ್ದು, ಅಂದರೆ ಶಿವಲಿಂಗ ಮತ್ತು ಸರ್ಪ ಇರೋದು ಒಂದು ವಿಗ್ರಹ ಇಟ್ಕೊಂಡಿರ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. 2 ಹಾವುಗಳ ಥರದ್ದು ಇದು ಮಾಡಿರ್ತಾರೆ, ಅದು ಯಾವುದ್ರಲ್ಲಿ ಮಾಡಿರ್ತಾರೆ ಅಂತ ನಂಗೆ ಐಡಿಯಾ ಇಲ್ಲ, ಒಟ್ನಲ್ಲಿ ಮಾಡಿರ್ತಾರೆ. 3 ಮೊಟ್ಟೆ ಮರಿಗಳ ಥರ ಅದನ್ನು ಮಾಡಿರ್ತಾರೆ. ಒಂದಕ್ಕೆ ಏನು ಮಾಡ್ತಾರೆ ಅಂದರೆ ಬಾಯಿಗೆ ನೀರು ಬಿಟ್ಬಿಟ್ಟು ಅದು ಸತ್ತೋಗಿದೆ ಅನ್ನೋ ಥರ ಪ್ರತಿಯೊಂದು ಇವಾಗ ಸತ್ತೋರಿಗೆ ಯಾವ ಥರ ಮಾಡ್ತಾರೆ ಹೇಳಿ ಆ ಥರ ಆ ಸರ್ಪಕ್ಕೂ ಒಂದು ವೈಟ್ ಬಟ್ಟೆ ಮೇಲೆ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಪ್ರತಿಯೊಂದು ಹಾಕಿ ಅದನ್ನು ಮುಚ್ತಾರೆ, ಮುಚ್ಚಿಬಿಟ್ಟು ಅದನ್ನು ಹೋಮದೊಳಗಡೆ ಹಾಕ್ತಾರೆ. ಆವಾಗ ಅದು ಸತ್ತಿದೆ, ಅದು ಸಂಸ್ಕಾರ ಆಗಿದೆ ಅನ್ನೋದು ಆ ಥರ ಮಾಡ್ತಾರೆ. ಇನ್ನು 3 ಮೊಟ್ಟೆ ಮತ್ತು ಇನ್ನೊಂದು ಹಾವು ಇರುತ್ತಲ್ಲ ಅದನ್ನೇನು ಮಾಡ್ತಾರೆ ಅಂದರೆ ವನಕ್ಕೆ ಬಿಡ್ತಾರೆ. ಅಲ್ಲೇ ಒಂದು ವನ ಅಂತ ಇದೆಯಂತೆ, ಅಲ್ಲಿ ತೊಗೊಂಡೋಗ್ಬಿಟ್ಟು ಬಿಡ್ತಾರಂತೆ. ಅದು ಮರಿ ಹಾಕಲಿ ಅಲ್ಲಿ ಅಂದ್ಬಿಟ್ಟು ಆ ಉದ್ದೇಶಕ್ಕೋಸ್ಕರ ಅಲ್ಲಿ ಬಿಡ್ತಾರಂತೆ. ಇದು ಅದ್ರ ಪೂಜೆ. ಅದಾದಮೇಲೆ ಇಷ್ಟು ಪೂಜೆ ಎಲ್ಲ ಆದಮೇಲೆ ಮಾರನೇ ದಿವಸ ಅದಕ್ಕೆ ಪಿಂಡ ಪ್ರದಾನ ಮಾಡ್ತಾರಂತೆ. ಅದಕ್ಕೋಸ್ಕರ ನಾವು 2 ದಿವಸ ಇಲ್ಲೇ ಸ್ಟೇ ಆಗಬೇಕು. ಇನ್ನು ಈ ಪೂಜೆ ಬಗ್ಗೆ ಏನಾದ್ರು ಇನ್ನೂ ಜಾಸ್ತಿ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅದೇ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಇವತ್ತಿನ ದಿವಸ ನಾವು ಇಷ್ಟು ಮಾಡಿದ್ವಿ. ಮತ್ತು ಸಂಜೆನೂ ಇವಾಗ ಅವರೇ ಊಟ ಕೊಡ್ತಾರಂತೆ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿರಲ್ವಂತೆ, ಹಂಗೇ ಮಾಡಿರ್ತಾರಂತೆ. ಹಂಗಾಗಿ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಹಾಕಿ, ಅದರದ್ದು ನಾನು ಇಲ್ಲಿ ಪೂಜೆ ಇದೇನೆ ಒಂದು ಬ್ಲಾಗ್ ಮಾಡಿಬಿಟ್ಟು ನಾನು ಹಾಕ್ತೀನಿ. ಈಗ ಸಂಜೆವರೆಗೂ ಏನಾಗುತ್ತೆ ಅದನ್ನು ಫುಲ್ ನಾನು ವಿಡಿಯೋ ಮಾಡಿ 2000 years later. ಗೈಸ್ ಇವಾಗ ಸಂಜೆ ಬಂದುಬಿಟ್ಟು 6 ಗಂಟೆ ಆಗಿದೆ. 6 ಗಂಟೆ ನಮಗೆ ಟೀ ಮತ್ತು ಸ್ನ್ಯಾಕ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಏನು ಅಂತ ಗೊತ್ತಿಲ್ಲ, ನೋಡಬೇಕು. ಇವಾಗ ಟೀ ಮತ್ತು ಸ್ನ್ಯಾಕ್ಸಿಗೆ ಹೋಗ್ತಾ ಇದ್ದೀವಿ. ಅದು ನಾವು ಟಿಕೆಟ್ ತೊಗೊಂಡಿರ್ತೀವಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತಂತೆ, ಹಾಗಾಗಿ ಟೀ ಸ್ನ್ಯಾಕ್ಸಿಗೆ ಹೋಗ್ತಾ ಇದ್ದೀವಿ. ಈಗ ಏನು ಕೊಡ್ತಾರೋ ಗೊತ್ತಿಲ್ಲ, ಮತ್ತು ಊಟ ಇಲ್ಲ ಅಂತ ಹೇಳ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಒಂದೇ ನಮ್ಗೆ ಊಟ ಆಗಿರೋದು, ಮಧ್ಯಾಹ್ನ ಬಿಟ್ಟರೆ ಬೆಳಗ್ಗೆನೂ ತಿಂದಿಲ್ಲ, ರಾತ್ರಿನೂ ತಿಂದಿಲ್ಲ ಅಂದರೆ ಆಗಲ್ಲ. ಇಲ್ಲೆಲ್ಲ ಹೊರಗಡೆ ಮಾಡ್ತಾರಂತೆ, ದೇವಸ್ಥಾನದವ್ರದ್ದು ಹೋಟ್ಲಿದೆಯಂತೆ, ಅಲ್ಲೇನಾದ್ರು ತಿನ್ನಬೇಕಷ್ಟೇ. ನಾವು ತಿಂದರೆ ನೋಡೋಣ ಬನ್ನಿ, ಅಲ್ಲಿ ಏನು ಕೊಡ್ತಾರೆ ಏನು ಅಂತ ನೋಡೋಣ. ಈಗ ಮುರಳಿ ಅವರು ಯಾರೋ ಗೊತ್ತಿರೋ ಹತ್ರ ಮಾತಾಡ್ಕೊಂಡು ಬರ್ತಿದ್ದಾರೆ, ಅವ್ರಿಗೆ ಎಲ್ಲೋದ್ರು ಯಾರೋ ಒಬ್ಬರು ಫ್ರೆಂಡ್ಸ್ ಆಗೇ ಆಗ್ತಾರೆ, ಹಂಗಾಗಿ ನೋಡೋಣ ಬನ್ನಿ.
ಏನು ಗೊತ್ತಾ, ನಾನು ಆ ಕಡೆ ಹೋಗೋದು ಬೇಡ ಅಂತ ಅಂದರು. ದೊಡ್ಡದಾಗ ಆ ಕಡೆ ಗೇಟ್ ಹಂಗೆ ಓಪನ್ ಇರುತ್ತೆ ಅಂತ ಕರ್ಕೊಂಡೋದ್ರು. ಗೇಟ್ ನೋಡಿದ್ರೆ ಕ್ಲೋಸ್ ಆಗೈತೆ. ಬರೀ ಎರಡೆರಡು ಕೆಲಸ ಮಾಡೋದು ಯಾವಾಗಲೂ, ಬರೀ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿಸ್ತಾನೆ ಇರೋದು ಇವರೆಲ್ಲ. ನಾನು ಹೇಳಿದೆ ಈ ರೋಡಲ್ಲಿ ಹೋಗೋಣ ಅಂತ, ಆದ್ರೂ ಅಲ್ಲಿ ಹೋಗ್ಬಿಡೋಣ ಬಾ ಅಂತ ಸ್ಪೆಷಲಾಗಿ ಕರ್ಕೊಂಡೋದ್ರು. ಇಲ್ಲೆಲ್ಲಿ ನೋಡಿದ್ರು ಹಸುಗಳಿದೆ. ನೀನದು ಒಂದಾರು ಒಳ್ಳೆ ಬುದ್ಧಿ ಕಲಿಯಿಲ್ಲ ನೋಡಿ ಗೈಸ್. ಹಸು ಎಲ್ಲ ಕಡೆನೂ ಹಸು ಇದೆ, ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಗ್ರೀನರಿ ಫುಲ್ ಗ್ರೀನ್ ಒಂಥರ ಸಖತ್ತಾಗಿದೆ ಗೈಸ್. ಆವಾಗಲೇ ಬಾವಿ ನೋಡೋಣ ಅಂತ ಬಂದ. ಸಡನ್ನಾಗಿ ಇಲ್ಲಿ ಕೈ ಹಾಕಿದ ತಕ್ಷಣ ಹಾವ್ರಾಣಿ ಅದನ್ನು ಮುಟ್ಬಿಟ್ಟೆ ಗೈಸ್. ಫುಲ್ ಭಯ ಬಿದ್ದು ಕಿರ್ಚ್ಕೊಂಡು ಓಡೋಗ್ಬಿಟ್ಟೆ ನಾನು. ತುಂಬ ಹೊಟ್ಟೆ ಹಸಿತೈತೆ. ಇಲ್ಲಿ ನಮಗೆ ಊಟದಲ್ಲಿ ಉಪ್ಪಿಟ್ಟು ಮತ್ತು ಮೊಸರು ಮತ್ತು ಅವಲಕ್ಕಿ ಕೊಟ್ಟಿದ್ದಾರೆ. ಅವಲಕ್ಕಿ ಓಕೆ, ಉಪ್ಪಿಟ್ಟಂತೂ ಫುಲ್ಲು ಕೊಬ್ಬರಿ ಎಣ್ಣೆಲಿ ಮಾಡಿರೋದ್ರಿಂದ ಅದು ಸ್ಮೆಲ್ ಹಂಗೆ ಬರ್ತಾಯಿತ್ತು. ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿಬಿಟ್ಟಿದ್ದಾರೆ ಆಯಿಲು. ತಿನ್ನೋಕ್ಕೆ ಆದರೆ ನಾನು ಬಿಟ್ಟೆ. ಹಾಲು ಕೂಡ ನಾನು ಕುಡಿಲೇ ಇಲ್ಲ ಗಾಯ್ಸ್. ನಾವೀಗ ಅಲ್ಲಿ ಕೊಟ್ಟರು ತಿಂಡಿ, ಅಲ್ಲಿ ನನಗೆ ಊಟ ಕೊಟ್ಟರು. ಊಟ ಅಲ್ಲ, ಅದು ಸ್ನ್ಯಾಕ್ಸ್ ಥರ ಅಂತೆ. ಅದು ಕೊಟ್ಟರು. ನನಗೆ ಸ್ವಲ್ಪನೂ ಅಡ್ಜಸ್ಟ್ ಆಗಿಲ್ಲ, ಎಲ್ಲ ವಾಮಿಟ್ ಆಗಿಬಿಡ್ತು. ಫುಲ್ಲು ಕೊಬ್ಬರಿ ಎಣ್ಣೆಲಿ ಮಾಡಿದರು. ಉಪ್ಪಿಟ್ಟಂತೂ ಫುಲ್ ಕೊಬ್ಬರಿ ಎಣ್ಣೆಲೇ ಮುಳುಗೋಗಿತ್ತು, ಆ ಥರ ಇತ್ತು. ನಂಗೆ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ನಾನೇನು ಮಾಡಿದ್ವಿ, ಇಲ್ಲಿ ಹೊರಗಡೆ ಏನಪ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಹೋಟೆಲಲ್ಲಿ ಊಟ ಕೊಡ್ತಾರಂತೆ. ಸೊ ಅದಕ್ಕೆ ಇಲ್ಲೊಂದು ಹೋಟೆಲಲ್ಲಿ ಬಂದಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ರೆಸ್ಟ್ ತೊಗೋಬೇಕು. ಸಾಕಾಗೋಗೈತೆ. ನಾನು ಏನೂ ಶಾಪ್ ಮಾಡಲಿಲ್ಲ, ಇದೊಂದು ಶಾಪ್ ಮಾಡಿದೆ ಅಷ್ಟೇ. ಇದೊಂದು ಬಾಕ್ಲಿಗೆ ಹಾಕ್ತಾರಲ್ಲ ತೋರಣ, ಅದೊಂದೇ ಶಾಪ್ ಮಾಡಿದ್ದು. ಇನ್ನೇನಂದ್ರೆ ಏನೂ ಶಾಪ್ ಮಾಡಲಿಲ್ಲ. ಅದಾದಮೇಲೆ ಇವಾಗ ಕಾರ್ನ್ ತಿಂತಾಯಿದ್ದೀನಿ, ಸ್ವೀಟ್ ಕಾರ್ನ್ ತಿಂತಾಯಿದ್ದೀನಿ ಅಷ್ಟೇ, ಇನ್ನೇನೋ ತಿಂದಿಲ್ಲ ಗೈಸ್. ನಾನು ಪನ್ನೀರ್ ಫ್ರೈಡ್ ರೈಸ್ನ ತರಿಸಿದ್ದೀನಿ. ಮುಳ್ಳೂರು ಲೈಟಾಗಿ ಹಾಕೊಂಡಿದ್ದಾರೆ, ನಿಲ್ಸ್ಬಿಟ್ಟು ಹಾಕೊಂಡು ತಿನ್ನೋದೇ ಬಾಗಿ ಗೈಸ್. ಈಗ ಎಲ್ಲ ಆಯಿತು, ಊಟ ಎಲ್ಲ ಮಾಡ್ಕೊಬಂದೆ. ಇವಾಗ ರೆಸ್ಟ್ ತೊಗೋಬೇಕಷ್ಟೇ. ಫುಲ್ ಟಯರ್ಡಾಗಿ ಹೋಗಿದೆ. ಎಷ್ಟು ಟಯರ್ಡ್ ಆಗಿದೆ ಅಂದರೆ ಅಷ್ಟು ಟಯರ್ಡ್ ಆಗಿದೆ. ಯಾಕಂದರೆ ರೂಮಿಂದ ಅಲ್ಲಿ ನಾವು ಪೂಜೆ ಮಾಡಿಸೋ ಜಾಗನೇ ತುಂಬ ದೂರ ಇದೆ, ಊಟ ಮಾಡೋದು ಮತ್ತು ಅದೆಲ್ಲ. ಹಂಗಾಗಿ ಫುಲ್ ಟಯರ್ಡಾಗಿ ಹೋಗಿದ್ದೀನಿ. ಮತ್ತು ಊಟನೂ ನಂಗೆ ಸರಿ ಹೋಗಲಿ, ಅದೆಲ್ಲ ವಾಮಿಟ್ ಆಗೋಯ್ತು. ಹಂಗಾಗಿ ಇವಾಗ ಹೋಗಿ ಊಟ ಮಾಡ್ಕೊಂಡು ಬಂದು ಇನ್ನು ಬೆಳಗ್ಗೆ 4:15ಗೆ ಎದ್ದೋಗಬೇಕು. ಅಲ್ಲಿ 5 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತಂತೆ. ಹಂಗಾಗಿ ಬೇಗ ಎದ್ದೋಡಬೇಕು. ಹಂಗಾಗಿ ಇವಾಗ ರೆಸ್ಟ್ ಮಾಡಬೇಕಷ್ಟೇ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ನ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನೇ ಫಸ್ಟ್ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋನ ಫುಲ್ ನೋಡಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.